ಕಳ ನೋಡ್ರೇ ಹೆದರಿಕೆ ಆಗತ್ತೆ, ಹಂಗಿದೆ ಒಳ್ಳೆ ಜಾಗ. ಕಿಲೋಮೀಟ್ರ್ ಇದೆ ಇಲ್ಲಿಂದ ಇನ್ನು? 15 ಇದೆ ಅಂತ, ಕೆಳಗಡೆಯಿಂದ 15. ಹಾಂ, 6-7 ಇರ್ಬೋದು. 6-7 ಕಿಲೋಮೀಟರ್ ಅಂತ ಬಂದಿಲ್ಲ ಕೆಳಗಡೆ. ಅಲ್ಲ 6-7 ಅಂತ ಬಂದಿಲ್ಲ. ಅಂತೂ ಇಂತೂ ಫ್ಯಾನ್ ಹತ್ರ ಬಂದ್ವಿ. ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಒಂದು ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತು ಕಲ್ಬಿಗಿರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ ನಾನು. ಒಳ್ಳೆ ಪ್ಲೇಸು, ಚೆನ್ನಾಗಿದೆ ಜಾಗ, ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಕಲ್ಬಿಗಿರಿ ಬೆಟ್ಟ ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದಿಂದ 40 ಕಿಲೋಮೀಟ್ರ್ ಆಗುತ್ತೆ. ನ್ಯಾಮತಿ ಸೈಡ್ ಹೋಗ್ಬೇಕು ಪೂರ್ತಿ. ಕಲ್ಬಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಇದೆ ನೋಡಿ. ಇಲ್ಲಿಗೆ ಹೋಗಿ, ಇಲ್ಲಿ ಹೋಗೋ ರೋಡಲ್ಲಿ ಇಲ್ಲಿ ಒಂದು ಲೆಫ್ಟ್ ಹೋಗುತ್ತೆ. ಆ ಲೆಫ್ಟಲ್ಲಿ ಗುಡ್ಡ ಹತ್ತಬೇಕು. ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಈಗ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದ್ಬಿಟ್ಟು ಟೈಮ್ ಎಷ್ಟಾಗಿದೆ, 10:20. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೈಡು. ಫುಲ್ಲು ಆಫ್ ರೋಡ್ ಅದು. ಸೊ ಹಾಗಾಗಿ ಎಕ್ಸ್ಪಲ್ಸ್ ತೊಗೊಂಡಿದ್ದೀನಿ ಇವತ್ತು ನಮ್ಮ ಫ್ರೆಂಡಿಂದು. ಎಕ್ಸ್ಪಲ್ಸ್ ತೊಗೊಂಡು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಆಫ್ ರೋಡಲ್ಲಿ. ಓಕೆ, ರೈಡ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ನಾನೀಗ ಸವಳಂಗ ರೋಡಲ್ಲಿದ್ದೀನಿ. ಸವಳಂಗ ರೋಡಿಂದ ಹೋಗ್ತಾ ಇರೋದು, ಒಂದೇ ರೋಡು ಸೀದಾ. ಮ್ಯಾಪು ಹಾಕ್ಕೊಂಡಿದ್ದೀನಿ. ಸ್ಟಾರ್ಟ್. ಹಾಂ, ಕೊಟ್ಟು ಎಕ್ಸ್ಪಲ್ಸ್ ಏನೇಂದ್ರೆ ಎಕ್ಸ್ಪಲ್ಸ್ ಗುರು, ಒಳ್ಳೆ ಹೀಟ್ ಇದೆ ಗಾಡಿ. ಇವತ್ತೇ ಫಸ್ಟು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಎಕ್ಸ್ಪಲ್ಸು. ಯಾವತ್ತೂ ಗಾಡಿ ಹೊಡೆದೇ ಇರಲಿಲ್ಲ. ಇದು ಒಳ್ಳೆ ಇದೆ ಗಾಡಿ. ಇದೇನಿದು, ಒಂದೇ ಒಂದು ಬೋಗಿ. ಅಯ್ಯೋ ಶಿವ, ಇಲ್ಲಿ ಇದೊಂದೇ ಪ್ರಾಬ್ಲಮ್ ನೋಡ್ರಿ, ಎಲ್ಲ ಕಡೆ ಜಾಮ್ ಆಗ್ಬಿಡುತ್ತೆ. ಎಲ್ಲ ಸೈಡಿಗೆ ಪಿಕಪ್ ಸೂಪರಾಗಿದೆ ಗಾಡಿದು. ಒಳ್ಳೆ ಪಿಕಪ್ ಇದೆ, 200cc. ಏನಿಲ್ಲ ಅಂದರೂ ಅದು ಒಂದು 12-13 ಕಿಲೋಮೀಟ್ರು, ಒಂದು 11 ಕಿಲೋಮೀಟ್ರ್ ಅಂತ ಅಂದ್ಕೊಡ್ರಿ. 10-11 ಕಿಲೋಮೀಟ್ರು ಪೂರ್ತಿ ಇದಿರೋದು, ಬೆಟ್ಟದ ಮೇಲಿಂದ ಜಾಗ ಇರೋದು. ಓಕೆ, ಆಫ್ ರೋಡ್, ಫುಲ್ಲು ಆಫ್ ರೋಡು. ಎಕ್ಸ್ಪೆಷಲಿ ನಾನು ಅಲ್ಲಿ ಹೋಗ್ತಿರೋ ಮೇನ್ ಇದು ಬಂದ್ಬಿಟ್ಟು ಆಫ್ ರೋಡಿಂದು, ಎಕ್ಸ್ಪೆಲ್ಸಿಂದು, ಆಫ್ ರೋಡಿಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಾನೆ ಹೋಗ್ತಾ ಇರೋದು. ಹೈವೇಲಿ ಒಳ್ಳೆ ಸ್ಮೂತ್ ಹೋಗ್ತದೆ, ಏನು ಬ್ಯಾಕ್ ಪೇನ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು ನೋಡಿ. ಕ್ಲೀನಾಗಿ ಕೂತ್ಕೊಂಡು ಇದರಲ್ಲೇ ಗೊತ್ತಾಗ ಬ್ಯಾಕ್ ಪೇನ್ ಬರಲ್ಲ ಅಂದ್ಬಿಟ್ಟೆ. ಯಾಕಂದ್ರೆ ನಾನು ಹೈಟಿಗೆ ಕರೆಕ್ಟಾಗಿದ್ದು ಒಂಥರ ಹಿಂಗೆ ಲೆವೆಲಲ್ಲಿ ಕೂತಿದ್ದೀನಿ, ಏನು ಇದಿಲ್ಲ, ಆರಾಮಾಗಿ ಕೂತಿದ್ದೀನಿ. ಎಷ್ಟು ದೂರ ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು ನೋಡ್ರಿ. ಹಂಕಲ್ಲೇನು ಎತ್ತಾಗ್ತಂಗೆ ಆಗಲ್ಲ ಗುರು, ಇದರಲ್ಲಿ ಆರಾಮ ನೈಸಾಗಿ ಹೋಗ್ತಾ ಇದೆ. ಏನು ನನಗೆ ಫೀಲೇ ಆಗ್ತಾ ಇಲ್ಲ ಅದು ಹಂಪ್ ಬಂತು ಅಂದ್ಬಿಟ್ಟೆ. ಸವಳಂಗ, ಶಿಕಾರಿಪುರ, ಶಿರಾಳಕೊಪ್ಪ. ಸವಳಂಗ 11, ಶಿಕಾರಿಪುರ 39, ಶಿರಾಳಕೊಪ್ಪ 59.
ಬಂತು ಲೊಕೇಶನ್ನು. ಇಲ್ಲೆಲ್ಲ ಲೆಫ್ಟ್ ಟರ್ನ್ ಹೊಡಿಬೇಕಾರೆ ಲೆಫ್ಟ್. ಬಂತು ನೋಡಿರಿ ಇದೇ ಜಾಗ. ಇಲ್ಲೇ ಲೆಫ್ಟಿಗೆ ಹೋಗ್ಬೇಕು. ಬೋರ್ಡ್ ಇದೆ ನೋಡಿರಿ, ಕಾಣುತ್ತಾ ಬೋರ್ಡಲ್ಲಿ? ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಕಲ್ಬಿಗಿರಿ ಬೆಟ್ಟ. 700 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಫುಲ್ಲು ಆಫ್ ರೋಡ್ ಸ್ಟಾರ್ಟ್ ಇಲ್ಲಿಂದ. ರೈಟ್ ಒಂದು ರೋಡ್ ಇದೆ, ಲೆಫ್ಟಿಗೆ ಹೋಗ್ಬೇಕು ಇಲ್ಲಿಂದ. ವಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಗುರು. ಎಕ್ಸ್ಪಲ್ಸು ಸ್ಮೂತಾಗಿ ಹೋಗ್ತಾ ಇದೆ ನೋಡ್ರಿ. ನನಗೇನು ಇದೆ ಅನ್ಸೋದಲ್ಲ. ಇದೆಲ್ಲ ಆಫ್ ರೋಡ್ ಗಾಡಿಗಳೇ ಬೇಕು ನೋಡ್ರಿ. ಹೆಂಗೆ ಅವು ಕಲ್ಗಳು. ಮತ್ತು ಇಲ್ಲಿ ಪ್ರಾಣಿಗಳ ಕಾಟ ಜಾಸ್ತಿ ಇದೆ ಗುರು ಇಲ್ಲಿ. ಎಲ್ಲರೂ ಹೇಳ್ತಾರೆ ಕರಡಿ ಗಿರಡಿ ಇದೆ ಅಂತೆ. ರೈಟಾ ಲೆಫ್ಟಾ? ಮೇಲ್ ಅನ್ಸುತ್ತೆ ಇಲ್ಲಿ. ರೈಟಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ. ಲೊಕೇಶನ್ ಕ್ಲೀನಾಗಿ ಗೊತ್ತಾಗೋದಿಲ್ಲ. ಕಪಲ್ಸ್ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿ. ಸೂಪರ್. ಹೆವಿ ಆಫ್ ರೋಡ್ ಇದೆ ಮಾತ್ರ, ಹೆವಿ ಆಫ್ ರೋಡು. ಬಾಬು ಹೆಂಗೂರು ಇದು ಕೆಳಗಡೆ ನೋಡ್ರೆ ಗಾಬರಿನಾಗತ್ತೆ. ನೋಡ್ಗುರು ಇಲ್ಲಿ ಬಂದೆ ನಿಂತ್ಕೊಂಡೆ ಒಂದು ಸ್ಟಾಪು. ಹೆಂಗೆ ಕಾಣುತ್ತೆ ಕಳ ನೋಡ್ರೆ ಹೆದರಿಕೆ ಆಗತ್ತೆ, ಹಂಗಿದೆ ಒಳ್ಳೆ ಜಾಗ. ಇನ್ನೂ ಮೇಲೆ ಹೋಗ್ಬೇಕು. ಬರ್ತಾ ಇದ್ದಾರೆ. ಟೆಂಪಲ್ ರೋಡ್ ಅಲ್ಲ ಇದು? ಟೆಂಪಲ್ ರೋಡು? ಟೆಂಪಲ್ ರೋಡ್ ತಾನೇ ಇದು? ಎಲ್ಲಿಂದ ಬಂದಿದೆ ಬ್ರೋ? ಶಿವಮೊಗ್ಗ. ಶಿವಮೊಗ್ಗಲ್ಲಿ ಕಿಲೋಮೀಟ್ರ್ ಇದೆ ಇಲ್ಲಿಂದ? ಇನ್ನೂ 15 ಇದೆ ಅಂತ. ಕೆಳಗಡೆಯಿಂದ 15. ಹಾಂ, ಒಂದು 6-7 ಇರ್ಬೋದು. 6-7 ಕಿಲೋಮೀಟರ್ ಅಂತೂ ಬಂದಿಲ್ಲ ಕೆಳಗಡೆ. ಅಲ್ಲ 6-7 ಅಂತೂ ಬಂದಿಲ್ಲ ಕೆಳಗಡೆ. ಬಂದಿಲ್ಲ, ಏನೋ 3 ಕಿಲೋಮೀಟ್ರ್ ಬಂದಿರ್ಬೋದೇನು ಅಷ್ಟೇ. ಮಾಡ್ತೀರಾ ಬ್ರೋ? ಹಾಂ ಚಾನಲ್ ಇದೆಯಾ? ಹಾಂ, ಅಕ್ಷಯ್ ಕೂಡ್ಲಿಗೆ ಅಂತಿದೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸು. ಓಕೆ, ಸಿಗೋಣ ಮೇಲೆ. ಕಳಗಿಂದ 15 ಕಿಲೋಮೀಟ್ರ್ ಅಂತೆ. 3-4 ಕಿಲೋಮೀಟ್ರ್ ಈಗ ಇನ್ನೂ ಬಂದಿದ್ದೀವಿ. ಕಳ ನೋಡ್ರಿ 700 ಕಿಲೋಮೀಟ್ರ್ ಅಂತ ಕೊಟ್ರಪ್ಪ. ಗೊತ್ತಿಲ್ಲ, ಬೋರ್ಡ್ ಮಿಸ್ ಹಾಕ್ಯಾರೋ ಇಲ್ಲ ಇವರು ಹುಡುಗರಿಗೆ ಗೊತ್ತಿಲ್ವೋ ಏನೋ. ಹುಡುಗರು ಅಂದರೆ ಲೋಕಲ್ಲೇ ಇರ್ತಾರೆ, ಯಾವಾಗಲೂ ಬರ್ತಿರ್ತಾರಲ್ಲ, ಸೊ ಇರ್ಬೋದು. 13 ಕಿಲೋಮೀಟ್ರ್. ಹೈಟ್ ಹೋದಂಗೂ ವ್ಯೂ ಇನ್ನೂ ಸೂಪರಾಗಿ ಕಾಣ್ತಾ ಇದೆ. ಹೈಟಿಂದ ನೋಡ್ಬೇಕು ಹೆಂಗೆ ಕಾಣತ್ತಂತ ವ್ಯೂ. ಸಂಡೇ ಅಲ್ಲ, ಕಾಲೇಜ್ ಹುಡುಗರು ಅವರು ಇವರು ಅಂತ ಎಲ್ಲ ಬಂದ್ಬಿಟ್ಟಾರೆ. ಕೆಳಗಡೆ ಟೆಂಪಲಿಗೆ ಇರ್ಬೋದು. ಮೋಸ್ಟ್ಲಿ ಮೇಲೋದ್ರೆ ವಿಂಡಿದಿಗೆ ಹೋಗ್ತೀವಿ. ಇದು ಟೆಂಪಲಿಗೆ ಹೋಗಿ ಬಂದ್ಬಿಡೋದು ಬೆಸ್ಟು ಅನಿಸುತ್ತೆ. ಕೆಳಗಡೆ ಒಂದು ಮೇಲ್ಗಡೆ ಒಂದಿದೆ. ಮೇಲ್ಗಡೆ ಹೋದ್ರೆ ಸೀದಾ ಫ್ಯಾನ್ ಹತ್ರ ಹೋಗ್ತೀವಿ.
ಇಲ್ಲೆಲ್ಲ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಏನಪ್ಪ ಬರೋಕ್ಕೆ ಆಗಲ್ಲೇನಪ್ಪ ಇಲ್ಲಿ. ಫುಲ್ ಜಾರ್ತಾ ಇರುತ್ತೆ ಅಷ್ಟು ಜಾಸ್ತಿ, ಫುಲ್ ಜಾರ್ತಾ ಇರುತ್ತೆ. ಬೈಕ್ಗಳೆಲ್ಲ ಬಂದರೆ ಅಂತೂ ಇಂತೂ ಫ್ಯಾನ್ ಹತ್ರ ಬಂದ್ವಿ. ಸುಜ್ಲ್ಯಾನ್ ಉಷಾ ಫ್ಯಾನ್ ಅಲ್ಲ ಇದು, ಸುಜ್ಲ್ಯಾನ್ ಫ್ಯಾನು. ಏನು ಹೈಟ್ ಇದೆ ಗುರು ಇದು. ಅವಾ ಹೋಗೋಣ ಮುಂದೆ. ಟೆಂಪಲ್ ಹತ್ರ ಹೋಗ್ಬೇಕಿನ್ನು. ಇಲ್ಲ ಆಫ್ ರೋಡ್ ಗಾಡಿ ತಂದಿದ್ದು ಒಳ್ಳೇದಾಯಿತು. ಬರ್ತಿ ಆಫ್ ರೋಡ್ ಇದೆ. RTR ಏನು ತಂದುಬಿಡಿದ್ರೆ ನಾನು ಮುಗಿದ ಗಾಡಿ ಕತೆ. ಸೊಂಟ ಎಲ್ಲ ಹೋಗ್ಬಿಡೋದು. ಬರ್ಬೋದು, ಬರೋಕ್ಕೆ ಏನು ತೊಂದರೆ ಏನಿಲ್ಲ. ತುಂಬ ಸ್ಲೋ ಬರಬೇಕಾಗತ್ತೆ, ತುಂಬಾ ಸ್ಲೋ ಬರಬೇಕು, ಇಲ್ಲ ಬೆನ್ನೆಲ್ಲ ಹೋಗ್ಬಿಡ್ತವೆ. ಈ ಗಾಡಿಯೆಲ್ಲ ನೋಡ್ರಿ ಆರಾಮ 30-40 ಆರಾಮಾಗಿ ಆಫ್ ರೋಡ್ ಮಾಡ್ಕೊಂಬರ್ಬೋದು. ಏನು ತಲೆ ಬಿಸಿ ಇಲ್ಲ. ಹೊಡ್ಕೊಂಡು ಹೋಗ್ಬೋದು ಸ್ಪೀಡಾಗಿ. ಜಂಪಿಂಗ್ ಇರೋದು ಜಾಸ್ತಿ, ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು, ಆರಾಮಾಗಿ ಹೋಗ್ಬೇಕು. ಅವ್ರದ್ದು ಹೆಂಗಿದೆ ಅಪ್ಪು, ಫುಲ್ಲು ಅಪ್ಪು. ಅಬ್ಬಬ್ಬ ಸಾಲಿಡ್ ವ್ಯೂ ಮಾತ್ರ ನೋಡ್ರಿ, ತಲೆಗೂ ಏನತ್ತೆ ಆ ರೀತಿ ಇದೆ. ಒಳ್ಳೆ ವ್ಯೂ, ಫುಲ್ಲು ಅಪ್ಪಿದೆ. ಗುಡ್ಡ ಹತ್ತಿದ್ದೀನಿ. ಆಫ್ ರೋಡಲ್ಲಿ ಸ್ಲೋ ಹೋಗ್ಬೇಕು. ಮಿಸ್ ರೈಟಿಗೆ ಏನಾರು ಇಳಿಸ್ಬಿಟ್ವಿ ಅಂದರೆ ಸೀದಾ ಗುಡ್ಡ ಹತ್ಬಿಡ್ತೀವಿ. ಈ ಗುಡ್ಡ ಅಲ್ಲ, ಆ ಗುಡ್ಡ. ಈ ಕಡೆಯಿಂದ ಹೋಗ್ಬಿಡವ. ಬಂದ್ವಿ ಅಂತೂ ಇಂತೂ ಟೆಂಪಲಿಗೆ. ಇದು ಲ್ಯಾಂಡ್ ಸ್ಲೈಡ್ ಆಗುತ್ತಿಲ್ಲಿ. ಬಂಡೆಗಳೆಲ್ಲ ಬಿದ್ದುಬಿಟ್ಟಿವೆ. ಇವರು ಎಂಥ ದೊಡ್ಡ ಬಂಡೆ ಉರುಳು ಬಿದ್ದಿರೋದು ಮೇಲ್ಗಡೆಯಿಂದ. ಲ್ಯಾಂಡ್ ಸ್ಲೈಡ್ ಎಲ್ಲ ಆಗೋದು, ಮಣ್ಣು ಕುಸ್ತಿ ಬಿದ್ದಿರೋದು ನೋಡ್ರಿ ಅದು. ಬೋರ್ಡ್ ನೋಡಿದ್ರೆ ಇಲ್ಲೇ ಇಲ್ಲ, ಬೋರ್ಡ್ ನೋಡಿದೆ ಕೆಳಗಡೆ ಇಲ್ಲೇ ಎಲ್ಲೋ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಸುತ್ಕೊಂಡು ಇನ್ನೂ ಮೇಲೆ ಬರ್ತಾನೇ ಇದ್ದೀನಿ. ಟೆಂಪಲ್ಲೇ ಸಿಗ್ತಾಯಿಲ್ಲ. ಇಲ್ಲೇ ಇರ್ಬೇಕು ಟೆಂಪಲ್ಲು. ಪೂರ್ತಿ ಇದೆಲ್ಲ ಇಲ್ಲೇ ಬಿದ್ದುಬಿಟ್ಟಿದೆ ಅಲ್ಲ. ಇದೆ ಟೆಂಪಲ್ಲು. ಅಂತೂ ಇಂತೂ ಟೆಂಪಲಿಗೆ ಬಂದ್ವಿ. ಬ್ರೋ ಇದೆ ಟೆಂಪಲ್ಲು.